ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ BPL ಕಾರ್ಡ್ಗಳನ್ನು APL ಕಾರ್ಡ್ ಆಗಿ ಬದಲಾವಣೆ ಮಾಡ್ತಕ್ಕಂಥ ವಿಚಾರ ಹಾಸನದಲ್ಲೂ ಕೂಡ ಸಾವಿರಾರು ಜನರಿಗೆ ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿದೆ. ಸಾಕಷ್ಟು ಜನರು BPL ಕಾರ್ಡ್ಗೆ ಅರ್ಹತೆ ಇದ್ದರೂ ಕೂಡ ಕೆಲವರು ಕಾರ್ಡ್ಗಳು ರದ್ದಾಗಿದೆ, ಕೆಲವರು ಕಾರ್ಡ್ಗಳು APL ಆಗಿ ಮೇಲ್ದರ್ಜೆಗಿದೆ. ಅವ್ರು ಯಾರೂ ಕೂಡ ಈ ತಿಂಗಳು ರೇಷನ್ ಸಿಗ್ತಾ ಇಲ್ಲ. ಎಲ್ಲರೂ ಕೂಡ ರೇಷನ್ ಅಂಗಡಿ ಹತ್ರ ಬಂದು ವಾಪಸ್ ಆಗ್ತಾರೆ. ನಾವೀಗ ಹಾಸನ ನಗರದ ಚಿಕ್ಕಮಂಡಿಗನಹಳ್ಳಿಯ ಒಂದು ರೇಷನ್ ಅಂಗಡಿ ಬಳಿ ನಾವು ನೋಡ್ಬೋದು. ಈಗಾಗಲೇ ಸರ್ವರ್ ಸಮಸ್ಯೆಯಿಂದ ಈ ಶಾಪ್ ಓಪನ್ ಆಗಿಲ್ಲ. ಬೆಳಗ್ಗೆ ಕೂಡ ಸಾಕಷ್ಟು ಜನರು ಕಾಯ್ದು ವಾಪಸ್ ಹೋಗಿದ್ದಾರೆ. ಈ ಒಂದು ನ್ಯಾಯಬೆಲೆ ಅಂಗಡಿ ಕ್ಲೋಸ್ ಆಗಿದೆ. ಆದರೆ ನ್ಯಾಯಬೆಲೆ ಅಂಗಡಿಗೆ ರೇಷನನ್ನು ಪಡ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಸಾಕಷ್ಟು ಜನರು ಮಹಿಳೆಯರು ತಮಗೆ ರೇಷನ್ ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ಅಳಲು ತೋಡ್ಕೊಳ್ತಾರೆ. ಮತ್ತೊಂದು ಕಡೆ ತಮ್ಮ ಕಾರ್ಡ್ ಕೂಡ ರದ್ದಾಗಿದೆ ಅಂತಕ್ಕಂಥ ಯಾಕೆ ರದ್ದಾಗಿದೆ ಅಂತ ಹೇಳಿ ಗೊತ್ತಾಗಲಿ ಒಂದು ರೀತಿ ಆತಂಕಕ್ಕೆ ಒಳಗಾಗಿದೆ. ನಮ್ಮ ಜೊತೆಗೆ ಒಂದಷ್ಟು ಜನ ಇಲ್ಲಿದ್ದಾರೆ. ಹೇಳಿ ಮೇಡಮ್, ಈಗ ನಿಮ್ಮದು ಯಾವ ಏರಿಯಾ, ಯಾವಾಗಿಂದ ನೀವು BPL ಕಾರ್ಡ್ ಯೂಸ್ ಮಾಡ್ತಿದ್ದಾರೆ, ಇವಾಗ ಏನು ಹೇಳ್ತಾ ಇದ್ದಾರೆ ಮೇಡಮ್? ಸರ್, ನಮ್ಮದು ವಿಜಯನಗರ. ನನ್ನ ಹೆಸರು ಗಾಯತ್ರಿ ನಾಗರಾಜ್ ಅಂತ. ನಮಗೆ ಇವಾಗ ರೇಷನ್ ಕಾರ್ಡ್ BPL ಕಾರ್ಡು ಆಲ್ರೆಡಿ ಒಂದು 83 ಮೇಲೆ ರದ್ದಾಗೋಗಿದೆ BPL ಕಾರ್ಡು. ಮತ್ತು ಒಂದು 3,000 ಮೇಲೆ BPL ಕಾರ್ಡನ್ನ APL ಕಾರ್ಡ್ ಆಗಿ ಪರಿವರ್ತನೆ ಮಾಡ್ತಾಯಿದ್ದಾರೆ. ಅಂದರೆ ಇದು BPL ಕಾರ್ಡ್ ಈ ಥರ ಮಾಡೋದು ಬಡವರಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಸರ್. ಇದರಿಂದ ಮಕ್ಕಳು ಎಜುಕೇಷನ್ನು, ಒಂದು ಆರೋಗ್ಯ ಸಮಸ್ಯೆಗಳಿಗೆ ಹಾಸ್ಪಿಟ್ಲಲ್ಲಿ BPL ಕಾರ್ಡ್ ಇದ್ದರೆ ಅನುಕೂಲಗಳು ಸಿಗೋದು ತುಂಬ ಅನುಕೂಲತೆಗಳಿರುತ್ತೆ. ಎಲ್ಲ ಮಧ್ಯಮ ವರ್ಗದವರು ಎಲ್ಲರಿಗೂ ತುಂಬ ಕಷ್ಟ ಆಗುತ್ತೆ. ಯಾವುದೇ ಕಾರಣಕ್ಕೂ BPL ಕಾರ್ಡ್ಗಳು ರದ್ದು ಮಾಡಬಾರ್ದು ಸರ್. ಮನೇಲೊಂದು ಕಾರ್ ಇದೆ ಅನ್ನೋ ಒಂದು ರೀಸನ್ ತಗೊಳ್ಳೋದು, ಅದಕ್ಕೆ ಇದು ಮಾಡಿ ರದ್ದು ಮಾಡೋದು ತಪ್ಪು ಸರ್. ಅದು ಈಗ ಒಂದು ಟ್ಯಾಕ್ಸ್ ಎಲ್ಲ ಕಟ್ತಾ ಇರ್ತಾರೆ ಅನ್ನೋ ಒಂದು ರೀಸನ್ ತಗೊಂಡು BPL ಕಾರ್ಡನ್ನು ರದ್ದು ಮಾಡೋದು ಎಷ್ಟು ನ್ಯಾಯ? ಅದು ತಪ್ಪು ಸರ್. ಅದನ್ನು ಪ್ರತಿಯೊಂದು ಮನೇಲಿ ಇವತ್ತು ಸೆಕೆಂಡ್ ಹ್ಯಾಂಡಲ್ಲಿ ಕಾರ್ ತಗೋತೀವಿ ಅಂದರೆ 30,000ದಿಂದನೂ ಕಾರ್ ಸಿಗೋ ಅಂಥ ಅವಕಾಶ ಇದೆ ಇವಾಗ ಅಲ್ವಾ? ಅಂಥದ್ರಲ್ಲೇ ಕಾರ್ನೇ ರೀಸನ್ ತೊಗೊಂಡ್ರೆ ಅದೊಂದು ತಪ್ಪು ಅಂತ ಅನ್ಸಲ್ವಾ? ಇವರು ನಿಮಗೆ ಯಾವ ತಿಂಗಳಿಂದ ರೇಷನ್ ಸಿಗ್ತಾ ಇಲ್ಲ ಮತ್ತು ಏನು ರೀಸನ್ ಹೇಳ್ತಾ ಇದ್ದಾರೆ? ಅದ್ರ ರೇಷನ್ನು ತಗೊಳ್ತಾ ಇದ್ದೀವಿ, ಬರ್ತೀವಿ. ಬಟ್ ಈ ಕಾರ್ಡ್ ಆಲ್ರೆಡಿ ನಾವು ಇಲ್ಲರಲ್ಲಿ ನನ್ನ ಮಗಳದು ಅವ್ರದ್ದು ಕ್ಯಾನ್ಸಲ್ ಆಗೇ ಹೋಗಿದೆ ಸರ್. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ಯಾರ್ದು ಆ ಥರ BPL ಕಾರ್ಡನ್ನು ರದ್ದು ಮಾಡೋದು ಬೇಡ ಸರ್. ಎಲ್ರಿಗೂ ಅದರ ಅವಶ್ಯಕತೆ ಇದೆ. ಮತ್ತೊಬ್ಬರು ನಮ್ಮ ಜೊತೆ ಮೇಡಮ್, ಈಗ ನಿಮ್ಮದು ಕಾರ್ಡ್ ಏನಾಗಿದೆ, ನಿಮಗೆ ಯಾವಾಗಿಂದ ರೇಷನ್ ಸಿಗ್ತಾಯಿಲ್ಲ, ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಈಗ BPL ಇಂದ APL ರದ್ದು ಮಾಡುವಾಗ ಏನೇನೋ ಕಾರಣಗಳು ಕೊಡ್ತಾ ಇದ್ದಾರೆ. ಸೊ ನಿಮ್ದು ಏನು ಕಾರಣ ಕೊಟ್ಟಿರ್ತಾರೆ ಸರ್? ನಾನು ಏನು ಹೇಳೋದು ಅಂದರೆ, ಈಗ ನಮ್ಮದೊಂದು 3-4 ತಿಂಗಳಿಂದ ಅದು ತಮ್ಮ ಕೊಟ್ಟರೆ ರೇಷನ್ ಬರ್ತಿರಲಿಲ್ಲ, ರೇಷನ್ನೇ ಇಲ್ಲ ಹೇಳಬೇಕು ಅಂದರೆ. ಮತ್ತೀಗ 1 ತಿಂಗಳಿಂದ ಅಂತೂ ಕ್ಯಾನ್ಸಲ್ ಆಗಿದೆ. ಮೇನ್ ಏನು ಅಂದರೆ, ಈಗ ಸರ್ಕಾರ ಫ್ರೀ ಅದು ಇದು ಫ್ರೀ ಅಂತ ಆ ಸೌಲಭ್ಯಗಳು ನಮಗೆ ಬೇಡ. ನಾನು ಹುಟ್ಟಾಗಿಂದ BPL ಕಾರ್ಡ್ ಇಟ್ಕೊಂಡ್ಬಿಟ್ಟು ನಾವು ರೇಷನ್ ತಿಂತಿದ್ದೀವಿ. ತುಂಬ ಹೆಲ್ಪ್ ಆಗಿದೆ. ಮತ್ತು ನಾನು ಓದಿರೋದು ಅದರಿಂದ ನನಗೆ ಒಂದು ಸ್ಕಾಲರ್ಶಿಪ್ ಕೊಟ್ಟರೆ BPL ಕಾರ್ಡಿಂದ. ಈಗ ಅಕ್ಕಿ ಅಂತ ಅಲ್ಲ, ಈಗ ನಾವೆಲ್ಲರೂ ಒಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸೋಕ್ಕಾದ್ರೂ ಹೋಗಲಿ, ಗೌರ್ಮೆಂಟ್ ಆಸ್ಪತ್ರೆಗಾಗ BPL ಕಾರ್ಡು ಅವಶ್ಯಕತೆ ಇದೆ. ಈಗ ಒಂದು 800 ರೂಪಾಯಿ ಸಿಕ್ಕರೆ ಸಾಕು, ನಾನು ಏನಾದ್ರು ಒಂದು ಕಲ್ತ್ಕೊಬೋದಲ್ಲ ಅನ್ನೋ ಒಂದಕ್ಕೆ ನಾನು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡೆ ಅಂದ್ಕೊಳ್ಳಿ. ಈಗಿನ ಮಕ್ಕಳಿಗೆ ಅದು BPL ಕಾರ್ಡೇ ಇಲ್ಲ ಅಂದರೆ ಏನೂ ಮಾಡ್ಸೋಕ್ಕಾಗಲ್ಲ. ಅವರು ಓದಿನ ಫ್ಯೂಚರ್ಗಾರು BPL ಕಾರ್ಡ್ ಅವಶ್ಯಕತೆ ಇದೆ. ಎಲ್ಲದಕ್ಕೂ ಈಗಿದೆ. ಈಗ ಒಂದು ಜ್ವರ ಬಂತು, ನಮ್ಮ ಹತ್ರ ಎಮರ್ಜೆನ್ಸಿಗೆ ಒಂದು ಆಸ್ಪತ್ರೆಗೆ ಹೋಗೋಕ್ಕಾಗಲ್ಲ. ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೂ BPL ಕಾರ್ಡ್ ಇದೆಯಾ, ಒಂದು ಬ್ಲಡ್ ಚೆಕಪ್ ಮಾಡಬೇಕು, ಅದಕ್ಕೂ ಒಂದು 200-300 ರೂಪಾಯಿ ಆದರೂ ಕೊಡಲೇಬೇಕಲ್ವ? ಈಗ 10,000ಕ್ಕೆಲ್ಲ ಕಾರ್ ಸಿಗುತ್ತೆ ಅಂತಾರೆ. ಸಿಕ್ಕಿದ್ರೆ ತಗೊಂಡು ಇಟ್ಕೊಂಡು ಯೂಸ್ ಮಾಡೋರು ಮಾಡ್ತಿರ್ತಾರೆ. ಅದೊಂದೇ ಕಾರಣ ಇಟ್ಕೊಂಡು ಈಗ ಟ್ಯಾಕ್ಸು, ಸಾಲ ತಗೊಳ್ಳೋಕ್ಕೂ ಟ್ಯಾಕ್ಸ್ ಮಾಡಿಸ್ಕೊಂಡೆ ನಾವು ಅದು ಇದು ಮಾಡಿಸ್ಲೇಬೇಕು. GST ಟ್ಯಾಕ್ಸ್ ರಿಟರ್ನ್ನ. ಈಗ ಒಂದು ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಬೇಕು, ನಮಗೊಂದು ಲೋನ್ ಅವಶ್ಯಕತೆ ಇರುತ್ತೆ, ಅದನ್ನು ಮಾಡಿಸ್ಕೊಂಡಿರ್ತೀವಿ. ಅದನ್ನು ನಾವು GST ಟ್ಯಾಕ್ಸ್ ಕಟ್ತಿದ್ದಾರೆ ಅಂತ BPL ಕಾರ್ಡ್ ಕಟ್ ಮಾಡಿಬಿಡ್ತಿದ್ದಾರೆ. ಅದೆಲ್ಲ ಒಂದು ಕಾರಣ ತಗೊಂಡ್ಬೇಡಿ ಸರ್. ದಯವಿಟ್ಟು ಎಲ್ಲರಿಗೂ BPL ಕಾರ್ಡ್ ಕೊಡಿ, ತುಂಬ ಅವಶ್ಯಕತೆ ಇದೆ BPL ಕಾರ್ಡು. ಈಗ BPL ಕಾರ್ಡ್ ಇದ್ದವರಿಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಅಂದಾಗ ಎಲ್ರಿಗೂ ಖುಷಿಯಾಗಿತ್ತು. ಈಗ ನೋಡ್ರೆ ಅದೇ ಒಂದು ರೀತಿ ಕಂಟಕ ಆಗ್ತಾ ಇದೆ. ಇದುವರೆಗೂ 1 ರೂಪಾಯಿನೂ ಸಿಕ್ಕಿಲ್ಲ, ನಮಗೆ ಸಿಕ್ಕಿಲ್ಲ. KYC ಮಾಡಿಸಿ ಅಂತಾರೆ, ಮಾಡಿಸಿದ್ದೀವಿ. ಮತ್ತು ಅದೊಂದು ಮಾಡ್ಸೋಕೆ ಹೋದರೆ ಟ್ಯಾಕ್ಸ್ ಇದೆ ನಿಮ್ಮದು. ನಾವು ಯಾವ ಜನ್ಮದಲ್ಲಿ ಟ್ಯಾಕ್ಸ್ ಕಟ್ಟಿದ್ದೀವೋ ನಮಗೆ ಗೊತ್ತಿಲ್ಲ. ಟ್ಯಾಕ್ಸ್ ರಿಟರ್ನ್ ಮಾಡಿಸಿದ್ದೀರಾ ನೀವು, ನಿಮ್ಮ ಹೆಸರಿಗಿಲ್ಲ ಅಂತ ಹೇಳ್ತಾರೆ. ನಮ್ದು ಇದುವರೆಗೂ 1 ರೂಪಾಯಿನೂ ಬಂದಿಲ್ಲ. ನಮ್ಮ ಮನೇಲಿ ಯಾರಿಗೂ ಬಂದೂ ಇಲ್ಲ. ನಮ್ಮ ಆಂಟಿ ಇದ್ದಾರೆ, ನಮ್ಮ ಯಾರಿಗಾರು ಅಕ್ಕಪಕ್ಕದವರಿಗೆ ಸುಮಾರು ಜನಕ್ಕೆ ಬಂದಿಲ್ಲ ಸರ್. ಮತ್ತೆ ಈಗ ಸ್ಟಾಪ್ ಆಗಿ ಮತ್ತೆ ಬರ್ತಿದೆ ಅಂತ ನಾವು ಮತ್ತೆ ಅಪ್ಲೈ ಮಾಡೋಕೆ ಹೋಗಿದ್ದೀವಿ, ಅದಕ್ಕೂ ಬಂದಿಲ್ಲ. ಈಗ ಕಾರ್ಡ್ಗಳು ಏನು ಕೊಡ್ತೀರಂದರೆ, ಕಾರ್ ಇದೆ ಅಥವಾ IT ಪೇಯರು ಅಥವಾ GST ಪೇಯರ್ ಅಂತೇಳಿ ನಿಮ್ಮ ಮನೆಯವ್ರು ಏನು ಕೆಲಸ, ನೀವೇನು ಕೆಲಸ ಮಾಡ್ತೀರಿ? ಯಾಕೆ ವ್ಯಾಪಾರ ಸರ್, ನಮ್ದು ವ್ಯಾಪಾರ ಮಾಡ್ತೀವಿ ನಾವು. ನಾವು ದುಡಿಬೇಕು, ನಾವು ತಿನ್ನಬೇಕು. ಇವತ್ತಿನ ದುಡಿಮೆ ಇವತ್ತು. ಕಾರ್ ಇರುತ್ತೆ, ಎಕ್ಸಾಂಪಲ್ ನಾವು ಕಾರ್ ತಗೊಂಡಿದ್ದೀವಿ ಅಂದ್ಕೊಳ್ಳೋಣ, ಒಂದು 10-20 ಸಾವಿರ ಸೆಕೆಂಡ್ ಹ್ಯಾಂಡ್ಲು ಕಾರ್ ತಗೊಂಡಿದ್ದೀವಿ, ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದೀವಿ ಸರ್. ಮನೇಲಿ ಏಜ್ ಆದವ್ರು ಇರ್ತಾರೆ. ಈಗ ದೂರ ಇರ್ತೀವಿ, ಈಗ ಹತ್ತತ್ರದ ಆಸ್ಪತ್ರೆಗಳಿಗೆ ಹೋಗೋಕ್ಕಾಗಲ್ಲ, ದೂರ ಆಸ್ಪತ್ರೆಗಳಿಗೆ ಹೋಗಬೇಕು. ಶುಗರ್ ಪೇಷಂಟು, BP ಪೇಷಂಟ್ ಇರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಎಮರ್ಜೆನ್ಸಿಗೆ ತಗೊಂಡಿದ್ದೀವಿ. ಅದೊಂದೇ ಕಾರಣ ಇಟ್ಕೊಂಡು BPLನ ರದ್ದು ಮಾಡಬಾರ್ದು. ನನ್ನ ಮಕ್ಕಳು ಫ್ಯೂಚರ್ಗೂ ಬೇಕು, ತುಂಬ ಹೆಲ್ಪ್ ಇದೆ. ಅದಕ್ಕೆ ದಯವಿಟ್ಟು BPL ಕಾರ್ಡ್ನ ಮಾಡಿಕೊಡಿ ಅಂತ ಸರ್ಕಾರನ ಕೇಳ್ಕೊತಿದ್ದೀವಿ. ಹೇಳಿ ಮೇಡಮ್, ನಿಮ್ಮ ಕಾರ್ಡ್ ಯಾವ ರೀಸನ್ ರದ್ದಾಗಿದೆ, ನಿಮ್ಗೆ ಯಾವಾಗಿಂದ ರದ್ದಾಗಿದೆ, ನಿಮ್ಗೆ ಇದರಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ? ಈಗ
ಸರ್ ಅದೇ ನನಗೆ ಹೋದ ತಿಂಗಳಿಂದ ನನಗೆ ರೇಷನ್ ಸಿಗ್ತಾ ಇಲ್ಲ. ನಾನು ಅಲ್ಲಿವರೆಗೂ ರೇಷನ್ ಕರೆಕ್ಟಾಗಿ ಸಿಗ್ತಾ ಇತ್ತು, ತಗೋತಾ ಇದ್ದೆ. ಮುಂಚೆ ಎಲ್ಲ ರೇಷನ್ನು ಸಹ 7-7 kg ಕೊಡ್ತಾಯಿದ್ರು ಅಕ್ಕಿ. ಇವಾಗ 3 kg ಮಾಡಿದ್ದಾರೆ ಹೇಳ್ಬೇಕಂತ ಅಂದರೆ. ಆ 3 kgನೂ ಸಿಗ್ತಾ ಇಲ್ಲ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ ನಮಗೆ. ಹೋದ ತಿಂಗಳಿಂದ ನನಗೆ ರೇಷನ್ ಇಲ್ಲ, ಇನ್ನು ಈ ಸಲ ಬಂದ್ರೂ ಕ್ಯಾನ್ಸಲ್ ಆಗಿದೆ ಅಂತಲೇ ಹೇಳಿ ಕಳಿಸ್ತಾರೆ. ನಾನು ಅದನ್ನು ಕೇಳ್ಕೊಂಡು ಫುಡ್ ಆಫೀಸ್ಗೂ ಹೋದೆ. ಅವ್ರು ಹೇಳ್ತಾರೆ IT ರಿಟರ್ನ್ ಇರ್ಬೋದು, ಇಲ್ಲ ನಿಮ್ಮದು ಕಾರ್ ಇರ್ಬೋದು, ನಾನು ನೋಡಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಯಾವುದು ಅಂತ ಕರೆಕ್ಟಾಗಿ ನಮಗೆ ಹೇಳಿಲ್ಲ. ನೋಡಿ ಹೇಳ್ತೀನಿ ಅಂತ ಅಂದರು. ಮತ್ತೆ ನನಗೆ ಹೋಗೋಕ್ಕಾಗಿಲ್ಲ ಸರ್, ನಾನು ಅದಕ್ಕೆ ಹೋಗಲಿಲ್ಲ. ಈ ಬೆಂಗಳೂರಿಗೆ ಹೋಗಿ ಕೇಳಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಬೆಂಗಳೂರಲ್ಲಿ ವಿಚಾರಿಸೋಣ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಒಟ್ಟಿನಲ್ಲಿ ಇವಾಗ ಕಾರ್ ಇದೆ ಅನ್ನೋ ಕಾರಣಕ್ಕೆ ಆಗಿರ್ಬೋದು, ಕ್ಯಾನ್ಸಲ್ ಆಗಿರ್ಬೋದು. ಸರ್ ನಾವು ಸೆಕೆಂಡ್ ಹ್ಯಾಂಡ್ಲು ಕಾರ್ ತೊಗೊಂಡಿರ್ತೀವಿ, ನಮ್ಗೆ ಅವಶ್ಯಕತೆ ಇದೆ ಕಾರಿಂದು. ಯಾಕಂದರೆ ನಮಗೆ ಏಜ್ ಆಗಿರೋರು ಇರ್ತಾರೆ. ನಮ್ಮಮ್ಮ ತುಂಬ ಕಾಯಿಲೆ ಬಂದು ಇವಾಗ ತೀರ್ಕೊಂಡ್ರು ಹೇಳಬೇಕಂದ್ರೆ, ಈಗ ಮೊನ್ನೆ ಆ ಥರ ಎಲ್ಲ ಏಜ್ ಆಗಿರೋರನ್ನ ನಾವು ಸಡನ್ನಾಗಿ ರಾತ್ರಿ ಕರ್ಕೊಂಡು ಹೋಗಬೇಕು ಆಸ್ಪತ್ರೆಗೆ, ಇಲ್ಲ ಏನೇ ಒಂದು ಆಗಬೇಕು ಅಂತಂದ್ರೆ ನಮಗೆ ಕಾರ್ ಅವಶ್ಯಕತೆ ಇರುತ್ತೆ. ಹಂಗಂತ ಒಬ್ಬರ ಹತ್ರ ಕಾರ್ ಇದೆ ಅನ್ನೋದಕ್ಕೆ BPL ಕಾರ್ಡ್ ಕ್ಯಾನ್ಸಲ್ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ. ಸರ್ಕಾರ ಈಗ ಎಲ್ಲರನ್ನು ಫಿಲ್ಟರ್ ಮಾಡೋಕೆ ಹೊರಟಿದೆ, ಏನು ಹೇಳ್ತೀರಿ ಸರ್ಕಾರದ ಈ ಕ್ರಮಕ್ಕೆ? ಏನು ಸರ್ಕಾರಕ್ಕೆ ಹೇಳ್ತೀನಿ, ಗೌರ್ನಮೆಂಟ್ ಜಾಬಲ್ಲಿ ಇರ್ತಾರ, ಕ್ಯಾನ್ಸಲ್ ಮಾಡಿ. ಅವರಿಗೆ ಆಲ್ರೆಡಿ ಎಲ್ರಿಗೂ ಫೈನ್ ಆಗ್ತಾ ಇದ್ದಾರೆ, ಅಂಥವ್ರಿಗೆ ಹಾಕಿ. ಬಡವ್ರಿಗೆ ಹಾಕಬೇಡಿ ಫೈನ್ನ, ಬಡವ್ರಿಗೆ ಕ್ಯಾನ್ಸಲ್ ಮಾಡಬೇಡಿ ಕಾರ್ಡ್ನ ಅಂತ ನಾನು ಹೇಳ್ತೀನಿ. ತುಂಬ ದುಡ್ಡಿರುತ್ತೆ, ಲಕ್ಷಗಟ್ಟಲೆ ದುಡ್ಡಿರುತ್ತೆ, ಅಂಥವ್ರನ್ನೆಲ್ಲ ಸರ್ಚ್ ಮಾಡಿ ಅಂಥವ್ರಿಗೆ ನೀವು ಕಾರ್ಡ್ ಕೊಡಬೇಡಿ. ಅದು ತುಂಬ ಒಳ್ಳೆ ವಿಷಯ, ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ. ಹಂಗಂತ ಬಡವ್ರಿಗೆ, ಕೂಲಿ ಮಾಡೋರಿಗೆ ಎಲ್ಲ ಅವರು ಏನೋ, ಈಗ ಕೂಲಿ ಮಾಡೋರು ಒಬ್ಬರು 800 ಕಾರ್ ಇಟ್ಕೊಂಡಿರ್ತಾರೆ, ಝೆನ್ ಕಾರ್ ಇಟ್ಕೊಂಡಿರ್ತಾರೆ ಹೇಳಬೇಕು ಅಂತ ಅಂದರೆ. ಆ ಥರ ಎಲ್ಲ ಕಾರ್ ಇಟ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ BPL ಕಾರ್ಡ್ನ ಕೂಲಿ ಮಾಡೋರಾಗಿರ್ಬೋದು, ವ್ಯಾಪಾರ ಮಾಡೋರಾಗಿರ್ಬೋದು, ಅಂಥವ್ರಿಗೆ ಕ್ಯಾನ್ಸಲ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಕಾರ್ಡ್ ರದ್ದಾಗಿದೆ, ಕಾರಣ ಕೇಳಿದ್ರೆ ಸಿಗ್ತಾ ಇಲ್ಲ, ನಮಗೆ ರೇಷನ್ ಸಿಗ್ತಾ ಇಲ್ಲ. ಹಲವಾರು ವರ್ಷಗಳಿಂದ ಇದನ್ನೇ ನಂಬಿಕೊಂಡು ಹಲವಾರು ಯೋಜನೆಗಳನ್ನು ಪಡೀತಾ ಇದ್ದೀವಿ. ಸರ್ಕಾರ ಇದನ್ನು ಗಮನಿಸಬೇಕು, ಸರಿಯಾಗಿರ್ತಕ್ಕಂಥ ಪರಿಶೀಲನೆ ನಡೆಸಿ ನಂತರ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒತ್ತಾಯವನ್ನು ಜನರು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.